Touchstone method of Matthew Arnold. Arnold ಇಲ್ಲಿ ಟಚ್ಸ್ಟೋನ್ ಮೆಥಡ್ ಬಗ್ಗೆ ಹೇಳ್ತಾನೆ. ಸೊ ಟಚ್ ಸ್ಟೋನ್ ಅಂತಂದ್ರೆ ಏನು ಗೊತ್ತಾ ನಿಮಗೆ? ವಾಟ್ ಈಸ್ ದ ಮೀನಿಂಗ್ ಆಫ್ ದ್ಯಾಟ್ ವರ್ಡ್ ಪರ್ಟಿಕ್ಯುಲರ್ ಟಚ್ ಸ್ಟೋನ್? ಟಚ್ ಸ್ಟೋನ್ ಗೊತ್ತಿಲ್ಲ? ಸೊ ಮುತ್ತೂಟ್ ಗೋಲ್ಡ್ ಲೋನ್ ಅಂತೆಲ್ಲ ಕೇಳ್ತೀರಿ, ಮನೆಯಲ್ಲಿ ಇದ್ದರೆ ಚಿನ್ನ. ಸೊ ಅಲ್ಲಿ ಹೋದಾಗ ಏನು ಮಾಡ್ತೀರಿ? ಯಾರು ಹೋಗಿ ತೊಗೊಂಡ್ರೇನ್ರಿ ಗೋಲ್ಡ್ ಲೋನ್? ತೊಗೊಂಡಿಲ್ಲ ಅನ್ಸುತ್ತೆ. ಅಲ್ಲಿ ಹೋದ್ರೆ ಏನು ಮಾಡ್ತಾರೆ ಅಂತಂದರೆ ಬಂಗಾರ ಒಯ್ದು ಕೊಡ್ತೀರಿ. ಕೊಟ್ಟ ತಕ್ಷಣ ಅವ್ರದ್ದೊಬ್ಬ ರಿಜಿಸ್ಟರ್ಡ್ ಇರ್ತಾನೆ ರೀ, ಪತ್ತಾರು ಮನುಷ್ಯ, ಅವ ಬರ್ತಾನೆ, ಬಂದು ಅದನ್ನು ಅಗದಿ ಎಲ್ಲ ಚೆಕ್ ಮಾಡ್ತಾನೆ ಬಂಗಾರ ಹೌದಿಲ್ಲ ಅಂತೇಳಿ. ಸೊ ಬಂಗಾರ ಹೌದಿಲ್ಲ ಅನ್ನೋಕೆ ಏನು ಮಾಡ್ತಾರೆ ರೀ? ಚೆಕ್ ಮಾಡೋಕೆ ಒಂದು ಹೊರಗಲ್ಲು ಅಂತ ಇರ್ತೈತಿ, ಅದಕ್ಕೆ ಹಿಂಗೆ ತೆಕ್ಕಿ ನೋಡ್ತಾರೆ. ಕೆಲವೊಬ್ರು ದುರ್ಬಿನ್ ಹಾಕಿ ನೋಡ್ತಾರೆ. ಏನೇನೋ ಮೆಥಡ್ ಇರ್ತಾವರು. ಯಾವುದೋ ಒಂದು ದ್ರಾವಣ ಹಾಕಿದ್ರೆ ಅದು ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅದ್ರ ಮೇಲೆ ಕೂಡ ಟೆಸ್ಟ್ ಮಾಡ್ತಾರೆ. ಸೊ ಟೆಸ್ಟ್ ಮಾಡಿ ಏನು ಮಾಡ್ತಾರೆ ಅವರು? ಇದು ಬಂಗಾರ ಹೌದು ಅಲ್ಲೋ ಅಂತ ಹೇಳ್ತಾರೆ, ಹೌದಾ? ಸೊ ದ್ಯಾಟ್ ಈಸ್ ಕಾಲ್ಡ್ ಟಚ್ ಸ್ಟೋನ್. ಟಚ್ ಸ್ಟೋನ್ ಅಂತಂದ್ರೆ ಏನು ರೀ? ಹೊರಗಲ್ಲು, ಹೊರಗೆ ಹಚ್ಚಿ ನೋಡೋದಂತೀವಿ. ಅದು ಒರಿಜಿನಲ್ ಕ್ವಾಲಿಟಿ ಐತಿಲ್ಲ ಅಂತ ನೋಡೋಕೆ ಏನು ಮಾಡ್ತೀವಿ ನಾವು? ಟೆಸ್ಟ್ ಮಾಡಿ ನೋಡ್ತೀವಿ, ಅದು ತಿಕ್ಕಿ ನೋಡ್ತೀವಿ. ಕೆಲವೊಂದು ಕಲ್ಲು ಅಂದರೆ ಸ್ವಲ್ಪ ಇದಿರ್ತದೆ, ಏನೋ ಸ್ವಲ್ಪ ಏನಂತ ಅದಕ್ಕೆ ಪಾಲಿಶ್ ಪೇಪರ್ ಅಂತಲ್ಲ, ಆ ಥರ ಸ್ವಲ್ಪ ಏನೋ ಕೆರಕ್ಕೆ ಬರೋಕೆ ಇರುತ್ತೆ ಅದು ಕಲ್ಲು. ಸೊ ಅದನ್ನು ತಿಕ್ಕಿದ್ವಪ್ಪ ಅಂತಂದರೆ ಬಂಗಾರ ಆಗಿತ್ತು ಸ್ವಲ್ಪ ಶೈನಿಂಗ್ ಬರುತ್ತೆ ಅನ್ನುವಂಥದ್ದು ಹೇಳ್ತಾರೆ. ಸೊ ಅದನ್ನು ಇಲ್ಲಿ ಟಚ್ ಸ್ಟೋನನ್ನು ಆ ಒಂದು ಮೆಟಫರನ್ನು ತೊಗೊಳ್ತಾನೆ ಯಾರು? ಅರ್ನಾಲ್ಡ್. ಸೊ ಆ ಮೆಟಫರನ್ನು ತೊಗೊಂಡು ಈಗ ಯಾವುದೋ ಒಂದು ವಸ್ತುವನ್ನು ಅದು ಬಂಗಾರ ಹೌದು ಅಲ್ಲ ಅಂತ ಕಂಡುಹಿಡಿಯೋಕೆ ನಾವು ಹೊರಗಲ್ಲನ್ನು ಹೆಂಗೆ ಯೂಸ್ ಮಾಡ್ತೀವೋ ಹಾಗೆ ಯಾವುದೋ ಒಂದು ಕೃತಿಯನ್ನು ತೊಗೊಂಡಾಗ ಆ ಕೃತಿ ಶ್ರೇಷ್ಠ ಕೃತಿ ಹೌದೋ ಅಲ್ವೋ ಅನ್ನೋದನ್ನು ಏನು ಮಾಡ್ಬೇಕ್ರಿ? ಈಗ ಆಲ್ರೆಡಿ ಶ್ರೇಷ್ಠ ಕೃತಿಗಳೊಂದಿಷ್ಟು ಬಂದಿರ್ತಾವೆ, ಅವಕ್ಕರ ಜೋಡಿ ಕಂಪೇರ್ ಮಾಡಿ ನೋಡ್ಬೇಕಂತ ಹೇಳ್ತಾರೆ. ದಟ್ ಈಸ್ ನಥಿಂಗ್ ಬಟ್ ಟಚ್ ಸ್ಟೋನ್ ಮೆಥಡ್. ಟಚ್ ಸ್ಟೋನ್ ಮೆಥಡಲ್ಲಿ ಅವನೇ ಹೇಳ್ತಾನೆ, ಟು ಜಡ್ಜ್ ಅ ವರ್ಕ್ಸ್ ವ್ಯಾಲ್ಯೂ ಬೈ ಕಂಪೇರಿಂಗ್ ಇಟ್ ಟು ದ ಕ್ಲಾಸಿಕಲ್ ವರ್ಕ್ಸ್. ದಟ್ ಈಸ್ ಕಾಲ್ಡ್ ಟಚ್ ಸ್ಟೋನ್ ಮೆಥಡ್. ಓಕೆ, Touchstone method is a term coined by Matthew Arnold. He introduced the term in his essay Study of Poetry. So ಈ ಥರ ಎಲ್ಲ ವರ್ಕ್ಗಳು ದೇ ಆರ್ ವೆರಿ ಇಂಪಾರ್ಟೆಂಟ್ 1 ಮಾರ್ಕ್ಸ್ ದೃಷ್ಟಿಯಿಂದ. ಸೊ ಸ್ಟಡಿ ಆಫ್ ಪೋಯಿಟ್ರಿನಲ್ಲಿ ಹೇಳ್ತಾನೆ ಅವನು ಈ ಒಂದು ಮೆಥಡನ್ನು, ಈ ಕಾಯಿನನ್ನು, ಈ ಟರ್ಮನ್ನು ಕಾಯಿನ್ ಮಾಡ್ತಾನೆ. ಕಾಯಿನ್ ಮಾಡೋದಂದ್ರೆ ಕ್ರಿಯೇಟ್ ಮಾಡೋದು, ಟಂಕಿಸೋದು ಅಂತ ಹೇಳ್ತೀವಿ ಕನ್ನಡದಾಗ. ಟಂಕಿಸೋದು ಅಂದ್ರೆ ಏನು ರೀ? ನಾಣ್ಯ ರೆಡಿ ಮಾಡೋದು, ಟಂಕಶಾಲೆ ಅಂತ ಹೇಳ್ತಿರ್ತೀವಿ ನೋಡಿರಿ. ಸೊ ಇವನು ಟಂಕಿಸಿ ಒಂದು ಕಾಯಿನನ್ನು ರೆಡಿ ಮಾಡಿ ಇದನ್ನು ಟರ್ಮನ್ನು ರೆಡಿ ಮಾಡ್ತಾನೆ. ರೆಡಿ ಮಾಡಿ he introduced the term in his essay Study of Poetry to denote short but distinctive passages. ಸೊ ಶಾರ್ಟ್ ಬಟ್ ಡಿಸ್ಟಿಂಕ್ಟಿವ್ ಪ್ಯಾಸೇಜಸ್ ಅದರಲ್ಲಿ ಇರ್ತವೆ. ಅದರಲ್ಲಿ ಹೇಳ್ತಾನೆ ಅವನು, he selected it from the writing of great poets which are used to determine the excellence of passages or poems which are compared to them. Arnold was basically a classicist. He admired the ancient Greek, Roman and French authors as the models to be followed by the modern English authors. The old English like Shakespeare, Spenser or Milton were also to be taken as models. Arnold took selected passages from the modern authors and compared them with selected passages from the ancient authors and thus decided their merits. This method was called Arnold's Touchstone method. ಸೊ ಅಲ್ಲಿ ಏನು ಮಾಡ್ತಾನೆ? ಸ್ಟಡಿ ಆಫ್ ಪೋಯಿಟ್ರಿ ಅಂತ ಒಂದು ಎಸೆಯನ್ನು ಬರಿತಾನೆ. ಸೊ ಆ ಕೃತಿಯಲ್ಲಿ ಏನು ಹೇಳ್ತಾನಪ್ಪ ಅಂದ್ರೆ ಒಂದಿಷ್ಟು ಪೀಸ್ ಆಫ್ ಲಿಟ್ರೇಚರನ್ನು ತೊಗೊತಾನೆ. ಮಾಡರ್ನದ್ದು ತೊಗೊಂಡು ಹಳೇದ್ರ ಜೊತೆ ಅವ್ರನ್ನ ಕಂಪೇರ್ ಮಾಡ್ತಾನೆ. ಪ್ಯಾಸೇಜ್ಗಳನ್ನ ತೊಗೊಂಡು ಇಲ್ಲಿ ನೋಡ್ರಿ, ಇದು ಒಂದು ಏನೋ ವರ್ಡ್ಸ್ವರ್ತಂದು ಒಂದಿಷ್ಟು ಪೋಯಮ್ ಇದೆ, ಹಳೆಯ ಒಬ್ಬ ಗ್ರೀಕ್ ರೈಟರ್ನ ಒಂದು ಪೋಯಮ್ ಇದೆ, ಎರಡನ್ನೂ ಕಂಪೇರ್ ಮಾಡೋಣ ಅಂಥೇಳಿ ಕಂಪೇರ್ ಮಾಡೋನು ಹೇಳ್ತಾನೆ. ಸೊ ಆ ಮೆಥಡಲ್ಲಿ ಅದಕ್ಕೆ ಕಂಪೇರ್ ಮಾಡಿದಾಗ ಇದರಲ್ಲಿ ಏನು ಶ್ರೇಷ್ಠತೆ ಇದೆ, ಇದರಲ್ಲಿ ಏನು ಶ್ರೇಷ್ಠತೆ ಇದೆ, ಇದನ್ನು ಹೆಂಗೆ ಬರಿಬೇಕಾಗಿತ್ತು, ಏನು ಇದ್ರಾಗ ಮಿಸ್ಸಿಂಗ್ ಇದೆ ಅಂತೆಲ್ಲ ಹೇಳಿ ಅವನು ಏನು ಮಾಡ್ತಾನೆ? ಆ ಕೃತಿಯ ಒಂದು ಮೌಲ್ಯಮಾಪನ ಮಾಡ್ತಾನೆ. ಸೊ ಮೆರಿಟ್ಗಳನ್ನು ಹೇಳ್ತಾನೆ, ಡಿಸೈಡೆಡ್ ದರ್ ಮೆರಿಟ್ಸ್. ಸೊ ಹಾಗಾಗಿ ಅದಕ್ಕೆ ಆ ಮೆಥಡ್ಗೆ ಅವನು ಏನಂತ ಕರೆದ? ಟಚ್ ಸ್ಟೋನ್ ಮೆಥಡ್ ಅಂಥೇಳಿ ಹೇಳ್ತಾನೆ. Arnold's Touchstone method is comparative method of criticism. ಸೊ ಕಂಪ್ಯಾರಿಟಿವ್ ಸ್ಟಡೀಸ್ ಅಂತ ಬರುತ್ತೆ, ಇತ್ತೀಚೆಗೆ ಭಾಳ ಫೇಮಸ್ ಆಗಿದೆ ಇದು. ಮೊದಲು ಅಷ್ಟೊಂದು ಇದನ್ನು ಮಾಡ್ತಿದ್ದಿಲ್ಲ. ಸೊ ಅದ್ರ ಮೇಲೆ PhD ಗಳೆಲ್ಲ ಆಗ್ತಾ ಇದ್ದಾವೆ. ಕಂಪ್ಯಾರಿಟಿವ್ ಲಿಟ್ರೇಚರ್ ಅಂತೇಳಿ ಏನಪ್ಪ ಅಂತಂದರೆ ಕಂಪೇರ್ ಮಾಡೋದು, ಎರಡು ಕೃತಿಗಳನ್ನು ಅಥವಾ ಎರಡು ಭಾಷೆಯ ಸಾಹಿತ್ಯಗಳನ್ನು ಏನು ಮಾಡಿದ್ರಿ? ಕಂಪೇರ್ ಮಾಡೋದು. ಕಂಪ್ಯಾರಿಟಿವ್ ಸ್ಟಡಿ ಆಫ್ ವರ್ಡ್ಸ್ವರ್ತ್ ಆ್ಯಂಡ್ ಬೇಂದ್ರೆ, ಕಂಪ್ಯಾರಿಟಿವ್ ಸ್ಟಡಿ ಆಫ್ ವರ್ಡ್ಸ್ವರ್ತ್ ಆ್ಯಂಡ್ ಕುವೆಂಪು ಅಂಥೇಳಿ ಮಾಡ್ಯಾರ PhD ಗಳನ್ನು. ಸೊ ಅಲ್ಲೇನಿರುತ್ತೆ? ಕಂಪೇರ್ ಮಾಡ್ತಾರೆ ಅವ್ರಿಗೆ ಅಂಥೇಳಿ. ಸೊ ಕಂಪ್ಯಾರಿಟಿವ್ ಸ್ಟಡಿ ಆಫ್ ಇಲಿಯಡ್ ಆ್ಯಂಡ್ ರಾಮಾಯಣ,
ಇಲಿಯಡ್ ಆ್ಯಂಡ್ ಒಡಿಸ್ಸಿ ಕೇಳಿರಲ್ಲ. ಸೊ ಇಲಿಯಡ್ನಲ್ಲಿ ಒಂದು ಸ್ಟೋರಿ ಬರುತ್ತೆ, ರಾಮಾಯಣದಲ್ಲೂ ಒಂದು ಕಥೆ ಬರುತ್ತೆ. ಸೊ ರಾಮಾಯಣದಲ್ಲಿ ಹೇಗೆ ರಾವಣ ಸೀತೆಯನ್ನು ಅಪಹರಿಸ್ಕೊಂಡು ಹೋಗ್ತಾನೆ, ಇಲ್ಲಿ ಒಂದು ರಾಜ್ಯದ ದೊರೆ ಇನ್ನೊಂದು ರಾಜ್ಯದ ರಾಣಿಯನ್ನು ಅಪಹರಿಸ್ಕೊಂಡು ಹೋಗಿರ್ತಾನೆ. ಬಟ್ ಇಲ್ಲಿ ಸ್ವಲ್ಪ ಚೇಂಜ್ ಇರುತ್ತೆ. ಏನಂದರೆ ಇಲ್ಲಿ ಇಲಿಯಡ್ನಲ್ಲಿರ್ತಕ್ಕಂಥ ರಾಣಿ ಹೆಂಗಿರ್ತಾಳೆ, ರಾಜ ಸ್ವಲ್ಪ ವಯಸ್ಸಾದವಿರ್ತಾನೆ. ಸೊ ಅವನನ್ನು ಬಿಟ್ಟು ಅಕ್ಕಿನಾಗೆ ಮನಸ್ಸಿನಿಂದ ಅಕ್ಕಿನ ಮನಸ್ಸಲ್ಲೇನೋ ಓಡೋಗಿರ್ತಾಳೆ ಆ ರಾಜನ ಜೊತೆಗೆ. ಬಟ್ ಇಲ್ಲಿ ಕಥೆ ಬೇರೆ ಇರುತ್ತೆ. ಸೊ ಬಟ್ ಏನಪ್ಪ ಅಂದರೆ ಹೆಣ್ಣಿಗಾಗಿನೇ ಹೋರಾಟ ಅಲ್ಲಿ ನಡೀತೈತಿ. ಎರಡೂ ಕಥೆಗಳಲ್ಲೂ ಕೂಡ ಆ ಒಂದು ಹೆಣ್ಣಿಗಾಗಿನೇ ಅವರು ಏನು ಮಾಡ್ತಾರೆ, ಯುದ್ಧವನ್ನು ಮಾಡ್ತಾರೆ. ಸೊ ಇಲ್ಲಿ ರಾವಣನ ಸಂಹಾರ ಆಗಿ ಅವರನ್ನು ಕರ್ಕೊಂಬರ್ತಾರೆ. ಇಲ್ಲಿ ಕೂಡ ಅದೇ ಥರದ ಒಂದು ಕಥೆ ಬರುತ್ತೆ. ಸೊ ಇಲ್ಲಿ ಕಂಪ್ಯಾರಿಟಿವ್ ಸ್ಟಡಿಯನ್ನು ನಾವು ಕಾಣ್ತೇವೆ. So it is a comparative method of criticism. According to this method, in order to judge a poet's work properly, a critic should compare it to passages taken from works of great masters of poetry, and that these passages should be applied as touchstones to other poetry. Even a single line or selected quotation will serve the purpose. If the other work moves us in the same way as these lines and expressions do, then it is really a great work, otherwise not. It's very simple ಇದೆ. ಒಂದು ಎರಡು ಕೃತಿಗಳನ್ನ ಸೆಲೆಕ್ಟ್ ಮಾಡೋದು, ಒಂದು ಮಾಸ್ಟರ್ ಪೀಸನ್ನು ತೊಗೊಳ್ಳೋದು, ಹಳೇದು ಕ್ಲಾಸಿಕಲ್ ವರ್ಕನ್ನು ತೊಗೊಳ್ಳೋದು, ಈಗ ಹೊಸದನ್ನು ಯಾವುದನ್ನು ಕಂಪೇರ್ ಮಾಡ್ತೀರೋ ಅದನ್ನು ತೊಗೊಳ್ಳೋದು. ಎರಡರೊಳಗಿಂದ ಒಂದೊಂದು ಪ್ಯಾಸೇಜನ್ನು ತೊಗೊಂಡು ಎರಡನ್ನೂ ಸೈಡ್ ಬೈ ಸೈಡ್ ಇಟ್ಟು ಕಂಪೇರ್ ಮಾಡಿ ಯಾವುದರಲ್ಲಿ ಒಳ್ಳೆಯ ಗುಣ ಇದ್ದಾವೆ, ಯಾವುದರಲ್ಲಿ ಡಿಮೆರಿಟ್ಸ್ ಇದಾವೆ ಅಂತ ಅನ್ನೋದನ್ನು ನೋಡಿ ಹೇಳುವಂಥದ್ದು ದ್ಯಾಟ್ ಈಸ್ ಕಂಪ್ಯಾರಿಟಿವ್ ಸ್ಟಡಿ ಮೆಥಡ್ ಅಂತ ಹೇಳೋದು. ದಿಸ್ ಇಸ್ ಟಚ್ ಸ್ಟೋನ್ ಮೆಥಡ್ ಅಂತ ಹೇಳ್ತೀವಿ. Arnold wants us to avoid the false evaluation of his historic estimate and the personal estimate. ಸೊ ಏನು ಮಾಡ್ತಾನಪ್ಪ ಅಂದರೆ ಅವನು ಹಿಸ್ಟಾರಿಕ್ ಎಸ್ಟಿಮೇಟ್ ಅಂತ ಹೇಳ್ತಾನೆ ನಾವು. ಹಿಸ್ಟಾರಿಕ್ ಎಸ್ಟಿಮೇಟ್ ಅಂತಂದ್ರೆ ಏನು ರೀ? ಐತಿಹಾಸಿಕ ಎಸ್ಟಿಮೇಟ್ ಅಂದರೆ ಹಿಸ್ಟಾರಿಕಲ್ ಕೃತಿ ಅಂದ್ರೆ ಸಾಹಿತ್ಯಿಕವಾಗಿ ಸಾಹಿತ್ಯದ ಒಂದು ಇತಿಹಾಸ ಇರುತ್ತೆ ರೀ. ಐತಿಹಾಸಿಕವಾಗಿ ಒಂದಿಷ್ಟು ಕೃತಿಗಳು ಮಹತ್ವವನ್ನು ಪಡ್ಕೊಂಬಂದಿರ್ತವೆ. ಅವುಗಳ ಆಧಾರದ ಮೇಲೆ ಕೃತಿಗಳನ್ನು ಏನು ಮಾಡ್ತಿರ್ತಾರೆ ರೀ, ವ್ಯಾಲ್ಯೂಯೇಷನ್ ಮಾಡ್ತಿರ್ತಾರೆ. ಅದನ್ನು ಇವನು ಅವಾಯ್ಡ್ ಮಾಡಬೇಕಾಗಿರುತ್ತೆ. ಅದನ್ನು ಮಾಡೋ ಸಲುವಾಗಿ ಅವನು ಇದನ್ನು ತೊಗೊಂಬರ್ತಾನೆ. ಆಮೇಲೆ ಪರ್ಸನಲ್ ಎಸ್ಟಿಮೇಟ್ ಆ್ಯಂಡ್ ಟು ಅಟೈನ್ ಟು ಅ ರಿಯಲ್ ಎಸ್ಟಿಮೇಟ್ ಬೈ ಲರ್ನಿಂಗ್ ಟು ಫೀಲ್ ಆ್ಯಂಡ್ ಎಂಜಾಯ್ ದ ಬೆಸ್ಟ್ ವರ್ಕ್ ಆಫ್ ದ ರಿಯಲ್ ಕ್ಲಾಸಿಕ್ ಆ್ಯಂಡ್ ದಸ್ ಟು ಅಪ್ರಿಷಿಯೇಟ್ ವೈಡ್ ಡಿಫ್ರೆನ್ಸ್ ಬಿಟ್ವೀನ್ ಇಟ್ ಆ್ಯಂಡ್ ಆಲ್ ಲೆಸರ್ ವರ್ಕ್. ಸೊ ಬೇಸಿಕಲಿ ಅರ್ನಾಲ್ಡ್ ಇಸ್ ಅ ಕ್ಲಾಸಿಸಿಸ್ಟ್ ಆಗಿದ್ದವನು. ಕ್ಲಾಸಿಕಲ್ ಲಿಟ್ರೇಚರ್ನಿಂದ ಬಹಳಷ್ಟು ಪ್ರೇರಿತನಾದವನಾಗಿದ್ದ, ಬಹಳಷ್ಟು ಇನ್ಫ್ಲೂಯೆನ್ಸ್ ಆದವನಾಗಿದ್ದ. ಸೊ ಹಾಗಾಗಿ ಯಾವುದೇ ಒಂದು ಏನೋ ಕೃತಿ ಕೊಟ್ಟರಪ್ಪ ಅಂದ್ರೆ ಅದನ್ನು ಅವನು ಕ್ಲಾಸಿಕಲ್ ವರ್ಕ್ಗಳ ಜೊತೆ ಕಂಪೇರ್ ಮಾಡ್ತಾ ಇದ್ದ. ಸೊ ಹಾಗಾಗಿ ಅವನ ಪ್ರಕಾರ ಒಂದು ಕೃತಿಯನ್ನು, ಆ ಕೃತಿಯ ಮೌಲ್ಯವನ್ನು ಅಳಿಬೇಕಪ್ಪ ಅಂತಂದ್ರೆ ಏನು ಮಾಡಬೇಕು, ಹಳೆಯ ಕೃತಿಗಳೊಂದಿಗೆ ಅದನ್ನು ಕಂಪೇರ್ ಮಾಡಬೇಕು ಅನ್ನೋದೇ ಅವನ ವಿಚಾರ ಆಗಿತ್ತು. ಸೊ ಇದು ಯಾವುದ್ರ ಸಲುವಾಗಿಪ್ಪ ಅಂದರೆ ಕೆಲವೊಂದಿಷ್ಟು ಜನ ಪರ್ಸ್ನಲ್ ಎಸ್ಟಿಮೇಟ್ಗಳನ್ನು ಕೊಡ್ತಿರ್ತಾರೆ. ಕೃತಿಯ ಮೇಲೆ ಪರ್ಸ್ನಲ್ ಆಗಿ ತಮ್ಮ ವಿಚಾರಗಳನ್ನ ಹೇಳಿ ಅದನ್ನೇನು ಮಾಡೋದು, ಇದು ಶ್ರೇಷ್ಠ ಇದು ಶ್ರೇಷ್ಠ ಅಲ್ಲ ಅಂತ ಹೇಳ್ತಾರೆ. ಸೊ ಪರ್ಸ್ನಲ್ ಎಸ್ಟಿಮೇಟನ್ನು ಅವಾಯ್ಡ್ ಮಾಡಬೇಕಾಗಿರುತ್ತೆ ಅವನಿಗೆ. ಯಾಕಂದರೆ ನಮ್ಮ ಮನಸ್ಸಿಗೆ ಯಾವುದೋ ಒಂದು ಕೃತಿ ಇಷ್ಟ ಆಗ್ಬೋದು, ಬಟ್ ಅದನ್ನು ಶ್ರೇಷ್ಠ ಕೃತಿಗಳ ಜೊತೆ ಕಂಪೇರ್ ಮಾಡಿದಾಗ ಏನು ನಮಗೆ ರಿಯಾಲಿಟಿ ಗೊತ್ತಾಗುತ್ತಲ್ಲ, ಅದು ನಿಜವಾದ ವ್ಯಾಲ್ಯೂಯೇಷನ್ ಅಂತ ಅವನು ಹೇಳ್ತಾನೆ. ಸೊ ಅ ರಿಯಲ್ ಎಸ್ಟಿಮೇಟ್ ಬೈ ಲರ್ನಿಂಗ್ ಟು ಫೀಲ್ ಆ್ಯಂಡ್ ಎಂಜಾಯ್ ದ ಬೆಸ್ಟ್ ವರ್ಕ್. ರಿಯಲ್ ಎಸ್ಟಿಮೇಟ್ ಬೇಕಾಗಿತ್ತು ಅವನು, ಫಾಲ್ಸ್ ಎಸ್ಟಿಮೇಷನ್ ಬೇಕಾಗಿದ್ದಿಲ್ಲ. ರಿಯಲ್ ಎಸ್ಟಿಮೇಟ್ ಸಲುವಾಗಿ ಈ ಒಂದು ಮೆಥಡನ್ನು ಅವನು ತೊಗೊಂಡು ಬರ್ತಾನೆ. ಸೊ ಆ್ಯಂಡ್ ಟು ಅಪ್ರಿಷಿಯೇಟ್ ವೈಡ್ ಡಿಫ್ರೆನ್ಸ್ ಬಿಟ್ವೀನ್ ಇಟ್ ಆ್ಯಂಡ್ ಆಲ್ ಲೆಸರ್ ವರ್ಕ್. ಸೊ ಉಳಿದ ಕೃತಿಗಳು ಯಾವ ರೀತಿಯಾಗಿ ಕಡಿಮೆ ಶ್ರೇಷ್ಠವಾಗಿದ್ದಾವೆ ಅನ್ನೋದನ್ನು ಕೂಡ ಪ್ರೂವ್ ಮಾಡಬೇಕಾಗಿತ್ತು. ಹೇಗೆ ಕ್ಲಾಸಿಕ್ಗಳು ಕ್ಲಾಸಿಕ್ಕಾಗೇ ಇದ್ದಾವೆ, ಯಾವ ರೀತಿ ಅದು ಶ್ರೇಷ್ಠ, ಯಾವ ರೀತಿ ಇದು ಕನಿಷ್ಠ ಅಥವಾ ಇನ್ನೂ ಹೆಂಗೆ ಶ್ರೇಷ್ಠ ಆಗ್ಬೋದಿತ್ತು ಅನ್ನೋದನ್ನು ಕಂಪೇರ್ ಮಾಡೋಕೆ ಅವನು ಈ ಒಂದು ಮೆಥಡನ್ನು ಯೂಸ್ ಮಾಡಿ. If you want to know whether any poetic work is of a high quality, we should compare it with the specimens of poetry of the highest quality. ಸೊ ಕಂಪೇರ್ ಮಾಡಬೇಕು, ಕ್ವಾಲಿಟಿಯನ್ನು ಚೆಕ್ ಮಾಡ್ಬೇಕಂದ್ರೆ ಕಂಪೇರ್ ಮಾಡ್ಬೇಕು ಹೈಯೆಸ್ಟ್ ಕ್ವಾಲಿಟಿ ಜೊತೆಗೆ. ಸೊ ನೀವು ಯಾವುದೋ ಒಂದು ಹೊಸ ಪ್ರಾಡಕ್ಟ್ ಬಂತಂದ್ರೆ ಏನು ಮಾಡ್ತೀರಿ, ಉದಾಹರಣೆಗೆ ಒಂದು ಯಾವುದೋ ಒಂದು ಕಂಪ್ನಿ ಬರುತ್ತೆ, ಮೊಬೈಲದು ಕಂಪ್ನಿ. ಆ ಮೊಬೈಲ್ ಹೆಂಗೈತಪ್ಪ ಅಂದ್ರೆ ನೀವೇನು ಮಾಡ್ತೀರಿ, ಆಲ್ರೆಡಿ ಸ್ಟ್ಯಾಂಡರ್ಡ್ ಒಂದು ಮೊಬೈಲ್ ಇರುತ್ತೆ. ನೋಡಿ ಈ ಮೊಬೈಲ್ನಾಗ ಇಷ್ಟು ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಐತೆ, ಅದ್ರಾಗ ಎಷ್ಟೈತಿ, ಇದ್ರಾಗ ಇಷ್ಟು MAH ಬ್ಯಾಟ್ರಿ ಐತೆ, ಅದ್ರಾಗ ಏನೈತೆ ಅಂತ ಕೇಳ್ತೀವಲ್ಲ ನಾವು, ಹೌದಲ್ಲ ರೀ? ಸೊ ಹಾಗೆ ಈ ಕೃತಿಯನ್ನು ಕಂಪೇರ್ ಮಾಡೋಕೆ ಹಾಗೆ ಈ ಶ್ರೇಷ್ಠ ಕೃತಿಯೊಳಗೆ ಇವು ಹಿಂಗೆ ಬರ್ದಾನೆ, ಇದ್ರಾಗ ಏನೈತಿ, ಇದ್ರಾಗ ಲ್ಯಾಂಗ್ವೇಜನ್ನು ಈ ಥರ ಯೂಸ್ ಮಾಡ್ಯಾನ, ಇದ್ರಾಗ ಹೆಂಗೆ ಯೂಸ್ ಮಾಡ್ಯಾನ, ಹೌದಾ ಅನ್ನೋನು, ಇದ್ರಾಗಿರತಕ್ಕಂಥ ಸಬ್ಜೆಕ್ಟ್ ಮ್ಯಾಟ್ರ್ ಹಿಂಗೈತೆ, ಅದ್ರಾಗಿರೋ ಸಬ್ಜೆಕ್ಟ್ ಮ್ಯಾಟ್ರ್ ಹೆಂಗೈತೆ ಅಂಥೇಳಿ ಕಂಪೇರ್ ಮಾಡುವಂಥದ್ದು. ಸೊ ಕಂಪ್ಯಾರಿಸನ್ ಈಸ್ ಹ್ಯೂಮನ್ ನೇಚರ್. ಅದು ಏನಪ್ಪ ಅಂದ್ರೆ ನಾವು ಯಾವುದೋ ಒಂದು ವಿಷಯ ಕೊಟ್ಟರು ಕೂಡ
ಕಂಪೇರ್ ಮಾಡಿ ಏನು ಮಾಡ್ತೀವಿ, ನಮ್ಮ ಜೀವನವನ್ನು ಕಾಂಪ್ಲೆಕ್ಸ್ ಮಾಡ್ಕೊತೀವಿ. ಆ್ಯಕ್ಚುಲಿ ಕಂಪೇರ್ ಮಾಡಬಾರ್ದಂತೆ. ಕಂಪೇರ್ ಮಾಡಿ ಏನು ಮಾಡ್ತೀವಿ ನಾವು ಆಲ್ಮೋಸ್ಟ್ ಅರ್ಧ ನಮ್ಮ ಎಲ್ಲನೂ ಟೆನ್ಷನ್ ಮಾಡ್ಕೊತೀವಿ. ಭಾಳಷ್ಟು ವಿಚಾರಗಳಲ್ಲಿ ಕಂಪ್ಯಾರಿಸನ್ ಈಸ್ ನಾಟ್ ರಿಕ್ವೈರ್ಡ್. ಇನ್ನೊಬ್ಬರ ಲೈಫ್ ಜೊತೆ ನಮ್ಮ ಲೈಫ್ ಕಂಪೇರ್ ಮಾಡ್ಕೊಂಡು ನೋಡಪ್ಪ ಎಷ್ಟಿದು ಅದನ್ನು ನಾವು ಹಿಂಗದೀವಿ ಅಂತೇಳಿ ಇದರೊಳಗೆ ನಮ್ಮ ಲೈಫ್ ಅರ್ಧ ಹೋಗಿಬಿಡ್ತದೆ. ನಮ್ಮ ಲೈಫ್ ನಮ್ಮ ಜೊತೆ ಇರುತ್ತೆ, ಅವ್ರ ಲೈಫ್ ಅವ್ರ ಜೊತೆ ಇರುತ್ತೆ. ಅವ್ರಿಗೂ ಅವ್ರದ್ದೇ ಆದ ಕಷ್ಟಗಳಿರ್ತವೆ, ನಮಗೂ ನಮ್ಮದೇ ಆದ ಕಷ್ಟಗಳಿರ್ತವೆ. ಇನ್ನೊಬ್ಬನೇ ಅವನು ನೋಡಿ ಅವನ ಭಾಳ ಚಲೋ ಅದನಪ್ಪ ಅಂತ ಅಂದ್ಕೊಳ್ಳೋದು ಏನೈತಲ್ಲ, ದಟ್ ಈಸ್ ರಾಂಗ್. ಸೊ ಹಾಗೆ ಮಾಡ್ಕೊಂಡು ಏನು ಮಾಡ್ಬೋದು, ನಮ್ಮ ಖುಷಿಯನ್ನು ನಾವು ಕಳ್ಕೊಬಾರ್ದು. ಇಲ್ಲಿ ಇದರ ದೃಷ್ಟಿಯಿಂದ ಏನು, ವಿಮರ್ಶೆ ದೃಷ್ಟಿಯಿಂದ ಒಂದು ಮೆಥಡ್ ಆಗಿ ನಾವು ನೋಡಬೇಕಷ್ಟೇ. ಸೊ ಯು ಶುಡ್ ನಾಟ್ ಕಂಪೇರ್. ಯಾಕಂದರೆ ಇದನ್ನು ಭಾಳ ವಿಚಾರಗಳು ನಾವು ನೋಡ್ತೀವಿ. ಅದರಲ್ಲೂ ಮಕ್ಕಳ ವಿಚಾರದಲ್ಲಿ ಏನು ಮಾಡ್ತೇವೆ, ನೋಡು ಬಾಜು ಮನೆ ಹುಡುಗ ಎಷ್ಟು ಶಾಣೆ ಅದ, ನೀ ಹೆಂಗದಿ ಅಂಥೇಳಿ ಆ ಹುಡುಗರು ಕಂಪೇರ್ ಮಾಡ್ತೀವಿ. ದಟ್ ಈಸ್ ವೆರಿ ರಾಂಗ್. ಸೊ ಯಾಕಂದರೆ ಅವನು ಆ ಹುಡುಗನಲ್ಲಿರ್ತಕ್ಕಂಥ ಕೆಪಾಸಿಟಿಗಳೇ ಬೇರೆ, ಇವನಲ್ಲಿ ಇರತಕ್ಕಂಥ ಕೆಪಾಸಿಟಿನೇ ಬೇರೆ. ಅವನು ಪೇಂಟಿಂಗ್ ಏನೋ ಬರದೇ ಇರ್ಬೋದು, ಇವನು ಚೆನ್ನಾಗಿ ಪೇಂಟ್ ಮಾಡ್ತಿರ್ಬೋದು. ಅವ್ನು ಸ್ಪೋರ್ಟ್ಸ್ ಏನೋ ಬರದೇ ಇರ್ಬೋದು, ಇವ್ನು ಸ್ಪೋರ್ಟ್ಸ್ ಆಡ್ತಿರ್ಬೋದು. ಹಾಗೆ ಬೇರೆ ಬೇರೆ ಕೌಶಲ್ಯಗಳಿರ್ತವೆ. ಸೊ ಯು ಶುಡ್ ನಾಟ್ ಕಂಪೇರ್ ಎನಿ ಟೂ ಥಿಂಗ್ಸ್ ಆರ್ ಪರ್ಸನ್ಸ್. ಓಕೆ. ಸೊ ಇಲ್ಲಿ ಇವನು ಮೆಥಡ್ ಅದು ಬಿಕಾಸ್ ಇವಾಗ ಕ್ಲಾಸಿಸಿಸ್ಟ್, ಮತ್ತು ಕ್ಲಾಸಿಸಿಸ್ಟ್ ಆಗಿದ್ದರಿಂದ ಯಾವುದೇ ಒಂದು ಕೃತಿ ಕೊಟ್ಟರು ಅದನ್ನು ಕ್ಲಾಸಿಕಲ್ ಇದರಿಂದ ಅವನು ಜಡ್ಜ್ ಮಾಡ್ತಾ ಇದ್ದ. ದಟ್ ಈಸ್ ಹೀಸ್ ಥಿಯರಿ. ಸೊ ಸೈಕಾಲಜಿಸ್ಟ್ಗಳು ಹೇಳೋದನ್ನು ಹೇಳಿದೆ ನಾನು ಅಷ್ಟೇ. ಸೈಕಾಲಜಿಸ್ಟ್ಗಳು ಏನು ಹೇಳ್ತಾರೆ, ಯು ಶುಡ್ ನಾಟ್ ಕಂಪೇರ್ ಅಂತಲೇ ಹೇಳ್ತಾರೆ ಅವರು. ಸೊ ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ ಇನ್ ಇಟ್ ಸೆಲ್ಫ್. ಪ್ರತಿಯೊಂದು ವಸ್ತು, ವಿಷಯ, ವ್ಯಕ್ತಿಗಳು ಪರ್ಫೆಕ್ಟಾಗಿಯೇ ಇರ್ತಾರೆ. ಬಟ್ ಏನಪ್ಪ ಅಂದ್ರೆ ನಾವು ನಮ್ಮ ಒಂದು ಮಾನದಂಡಗಳು ಇರ್ತಾವೆ. ಇವನು ಹೇಳಿದ್ನಲ್ಲ ಹಿಂಗೆ ಈ ಕೃತಿ ಜೊತೆ ಕಂಪೇರ್ ಮಾಡಿ ನೋಡ್ಬೇಕಂತ. ಹ್ಯಾಂಗೆ ನೀವು ಕಂಪೇರ್ ಮಾಡ್ಕೊಂಡು ನಿಂತ್ರಂದ್ರೆ ಯಾರೂ ಪರ್ಫೆಕ್ಟ್ ಸಿಗೋಲ್ಲ. ಸೊ ಕೆಲವೊಂದು ವಿಷಯಗಳಲ್ಲಿ ಅವ್ರು ಪರ್ಫೆಕ್ಟ್ ಇರ್ತಾರೆ ಅನ್ನೋ. ಸೊ ಇಫ್ ಯು ವಾಂಟ್ ಟು ನೋ ವೆದರ್ ಎನಿ ಪೊಯೆಟಿಕ್ ವರ್ಕ್ ಈಸ್ ಆಫ್ ಅ ಹೈ ಕ್ವಾಲಿಟಿ, ವಿ ಶುಡ್ ಕಂಪೇರ್ ಇಟ್ ವಿತ್ ಸ್ಪೆಸಿಮೆನ್ಸ್ ಆಫ್ ಪೊಯೆಟ್ರಿ ಆಫ್ ದ ಹೈಯೆಸ್ಟ್ ಕ್ವಾಲಿಟಿ. ಸೊ ಹೈಯೆಸ್ಟ್ ಕ್ವಾಲಿಟಿ ಇರುವಂಥ ಪೊಯೆಟ್ರಿ ಜೊತೆಗೆ ಒಂದು ಯಾವುದೋ ಹೊಸ ಪೊಯೆಟ್ರಿನ ನಾವು ಕಂಪೇರ್ ಮಾಡಿದಾಗ ಅದರ ಕ್ವಾಲಿಟಿ ನಮಗೆ ಗೊತ್ತಾಗುತ್ತೆ. According to him, the most useful method of discovering the worth of poetry is to have always in one's mind lines and expressions of the great masters and to apply them as a touchstone to other poetry. The real classics can serve as the touchstone by which the merit of contemporary poetic work can be tested. This is the central idea of Arnold's touchstone method. So ಏನು ಹೇಳ್ತಾನಪ್ಪ ಅಂತಂದರೆ, to have always in one's mind lines and expressions of the great masters and to apply them as touchstone to other poetry. ಸೊ ಯಾವಾಗಲೂ ಅದನ್ನು ತಲೆಗೆ ಇಟ್ಕೊಂಡು ಕುಂದಿರ್ಬೇಕಂತ್ರಿ ನಾವು, ಏನೋ ಹಳೆಯ ಕ್ಲಾಸಿಕಲ್ ಕೃತಿಗಳನ್ನು. ಸೊ ಏನೋ ಒಂದು ಹೇಳಿದ್ರು ಕೂಡ ಅದ್ರ ಜೋಡಿ ಅದು ಆಟೋಮೆಟಿಕ್ ಕಂಪೇರ್ ಆಗಿ ಹೇಳಿಬಿಡುತ್ತಂತೆ. ಸೊ ಹ್ಯಾವ್ ದೋಸ್ ಥಿಂಗ್ಸ್ ಇನ್ ಒನ್ಸ್ ಮೈಂಡ್, ದ ಲೈನ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್ ಆಫ್ ಗ್ರೇಟ್ ಮಾಸ್ಟರ್ಸ್. ಸೊ ದೊಡ್ಡ ದೊಡ್ಡ ಕವಿಗಳ ಲೈನ್ಗಳು ನಿಮ್ಮ ತಲೆಯಲ್ಲಿ ಇರಬೇಕು ಅಂತ ಹೇಳ್ತಾನೆ ಅವನು. So the real classics can serve as the touchstones by which the merit of contemporary poetic work can be tested. ಸೊ ಒಂದು ಮೆರಿಟನ್ನು ಟೆಸ್ಟ್ ಮಾಡ್ಬೋದು ನಾವು. ಸೊ ಈಗ ನೀವು ಯಾವುದಾದ್ರು ಏನಪ್ಪ ಅಂದ್ರೆ ಮೀಡಿಯಾ ಸ್ಟಡೀಸ್ ಅಥವಾ ಸಿನಿಮಾ ಸ್ಟಡೀಸು, ನೀವೇನಾದ್ರು ಮೀಡಿಯಾದಾಗ ಹೋಗಿದ್ರಂತ ತಿಳ್ಕೊರಿ, ಡೈರೆಕ್ಷನ್ಗೆ ಹೋಗ್ತೀರಿ ಅಥವಾ ಸಿನಿಮಾ ಡೈರೆಕ್ಷನ್ ಮಾಡೋಕೆ, ಸಿನಿಮಾಗೆ ಏನಾರು ವರ್ಕ್ ಮಾಡೋಕೆ ಹೋಗ್ತೀರಿ ಅಂದ್ರೆ ಅವ್ರು ಏನು ಮಾಡ್ತಾರೆ, ಫಸ್ಟ್ ಕ್ಲಾಸಿಕಲ್ ಸಿನಿಮಾಗಳನ್ನ ತೋರಿಸ್ತಾರೆ ನಿಮಗೆ. ಸ್ಕ್ರೀನ್ ಪ್ಲೇ ಹೆಂಗೆ ಬರೀಬೇಕು, ಈ ಪಿಕ್ಚರ್ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ. ಕತೆ ಹೆಂಗೆ ಬರೀಬೇಕು, ಈ ಸಿನಿಮಾ ನೋಡ್ರಿ, ಗ್ರಾಫಿಕ್ಸ್ ಹೆಂಗಿರ್ಬೇಕು, ಈ ಸಿನಿಮಾ ನೋಡ್ರಿ ಅಂತ. ಸೊ ಅವು ಏನಪ್ಪ ಅಂದ್ರೆ ಒಂದಿಷ್ಟು ಟಚ್ ಸ್ಟೋನ್ ಮೆಥಡ್ ಇದ್ದಂಗೆ ರೀ ಅವ್ನು ನೋಡೋದು. ನಾವು ಆ ಥರ ಏನು ಮಾಡೋಕೆ ರೆಡಿ ಮಾಡೋದು. ಯಾವುದೊಂದು ಸಿನಿಮಾ ಹೊಸದು ರೆಡಿ ಮಾಡಾಕತ್ತಿದ್ವಿ ಅಂದ್ರೆ ಅದನ್ನು ಅದ್ರ ಜೋಡಿ ಕಂಪೇರ್ ಮಾಡ್ಬೇಕು, ನಮ್ಮ ಕಡೆ ಈ ಥರ ಅಂಶಗಳದಾವನಪ್ಪ ಅಂತೇಳಿ. ಹಂಗಿದು ನಾನು ಹೇಳ್ತೇನೆ. Arnold took selected passages from the modern authors and compared them with selected passages. ಸೊ ಏನು ಮಾಡ್ತಾನೆ, ಸೆಲೆಕ್ಟೆಡ್ ಒಂದಿಷ್ಟು ತೊಗೊಳ್ತಾನೆ, ಅವನ್ನ ಕಂಪೇರ್ ಮಾಡ್ತಾ ಹೋಗ್ತಾನೆ. ಏನ್ಷಿಯಂಟ್ ಆಥರ್ಸ್ ಆ್ಯಂಡ್ ದಸ್ ಡಿಸೈಡೆಡ್ ದಟ್ ಮೇಡ್ಸ್ ದಿಸ್ ಮೆಥಡ್ ವಾಸ್ ಕಾಲ್ಡ್ ಅರ್ನಾಲ್ಡ್ಸ್ ಟಚ್ಸ್ಟೋನ್ ಮೆಥಡ್. He quoted the 2 lines from Milton, and courage never to submit or yield, and what is else not to be overcome. It has been said that the sentiment or the moral here is noble, but that the diction and movement are faulty, perhaps in offering these 2 lines a specimen of the highest poetry. ಸೊ ಇಲ್ಲಿ ಅರ್ನಾಲ್ಡ್ ಏನು ಮಾಡ್ತಾನೆ, ಮಿಲ್ಟನ್ನ ಒಂದು 2 ಲೈನ್ಗಳನ್ನು ತೊಗೊತಾನೆ. ಮಿಲ್ಟನ್ ಪ್ಯಾರಡೈಸ್ ಲಾಸ್ಟಲ್ಲಿ ಹೇಳಿದಂಥ ಲೈನ್ಗಳಿವು. ಸೊ ಅಲ್ಲಿ ಅವನು ಹೇಳ್ತಾನೆ, ಆ ಲೈನ್ ಏನಿದೆ, ಆ್ಯಂಡ್ ಕರೇಜ್ ನೆವರ್ ಟು ಸಬ್ಮಿಟ್ ಆರ್ ಈಲ್ಡ್ ಆ್ಯಂಡ್ ವಾಟ್ ಈಸ್ ಎಲ್ಸ್ ನಾಟ್ ಟು ಬಿ ಓವರ್ಕಮ್. ಅಲ್ಲಿ ಬಹುಶಃ ಸೇಟನ್ ಹೇಳುವಂಥ ಮಾತುಗಳು, ಸೇಟನ್ ಅಂತ ಬರ್ತಾನೆ ಪ್ಯಾರಡೈಸ್ ಲಾಸ್ಟ್ನಲ್ಲಿ. ಅವನು ಯಾವಾಗಲೂ ಏನು ಹೇಳ್ತಿರ್ತಾನೆ, ತಲೆ ಬಾಗಬಾರ್ದು ಅಂತನ್ನುವಂಥ ಒಂದು ಮಾತು, ನೆವರ್ ಟು ಈಲ್ಡ್. It is better to
ರೇನ್ ಇನ್ ಹೆಲ್ ದ್ಯಾನ್ ಟು ಸರ್ವ್ ಇನ್ ಹೆವನ್ ಅಂತ ಹೇಳ್ತಿರ್ತಾನೆ. ಅಂದರೆ ನರಕದಲ್ಲಿ ರಾಜನಾಗಿ ಮೆರೆಯೋದು ಒಳ್ಳೆಯದು, ಆದರೆ ಸ್ವರ್ಗದಲ್ಲಿ ಗುಲಾಮರಾಗಿರೋದು ಒಳ್ಳೆಯದಲ್ಲ ಅನ್ನೋ ಥಿಯರಿ ಇರುತ್ತೆ. ಅವನು ದೇವರ ವಿರುದ್ಧನೇ ದಂಗೆ ಎದ್ದಿರ್ತಾನೆ. ದಂಗೆ ಎದ್ದು ದೇವರಿಂದ ಶಿಕ್ಷೆಗೊಳಗಾಗಿ ಅವನನ್ನು ನರಕ ಅಂತ ಸೃಷ್ಟಿ ಮಾಡಿ ನರಕಕ್ಕೆ ದೇವರು ಕಳಿಸಿಬಿಟ್ಟಿರ್ತಾನೆ ಅವನ್ನೇ. ಸೊ ಆ ಒಂದು ಕಥೆ ಅದು ಪ್ಯಾರಡೈಸ್ ಲಾಸ್ಟ್ ಅಂತೇಳಿ, ಯಾವ ರೀತಿ ಪ್ಯಾರಡೈಸನ್ನು ಕಳ್ಕೊಂಡ ಅಂತ ಕಥೆಗಳು ಬರುತ್ತೆ. ಆಮೇಲೆ ಮುಂದೆ ಮನುಷ್ಯರು ಸೃಷ್ಟಿ ಆಗ್ತಾರೆ, ಮನುಷ್ಯರು ಸ್ವರ್ಗದಲ್ಲಿರ್ತಾರೆ. ಆಮೇಲೆ ನೀವು ಸೇಟನ್ ಬಂದು ಅವ್ರ ಮೈಂಡನ್ನು ಡೈವರ್ಟ್ ಮಾಡಿ ಅವ್ರನ್ನೂ ಕೂಡ ಪ್ಯಾರಡೈಸಿಂದ ಲಾಸ್ಟ್ ಆಗುವಂಗೆ ಮಾಡ್ತಾನೆ. ಇದೆಲ್ಲ ಕಥೆ ಇದೆ, ಬಿಬ್ಲಿಕಲ್ ಥೀಮ್ ಇರುವಂಥ ಕಥೆ ಅದು. ಓಕೆ, ದೆನ್ ಹವೆವರ್ ದಿಸ್ ಸಿಸ್ಟಮ್ ಆಫ್ ಜಜ್ಮೆಂಟ್ ಹ್ಯಾಸ್ ಇಟ್ಸ್ ಓನ್ ಲಿಮಿಟೇಷನ್ಸ್. ಇದರ ವಿಮರ್ಶೆ ಅಂದರೆ ಆ ಒಂದು ಸಿಸ್ಟಮದ ಒಂದು ದೌರ್ಬಲ್ಯಗಳೇನಿದ್ದಾವೆ ನಾವು ನೋಡ್ಬೇಕೀಗ. ಸೊ ಅದರಲ್ಲಿ ಒಂದು ಲಿಮಿಟೇಷನ್ಗಳಿದ್ದಾವೆ. Arnold would probably have agreed that his method of comparing passage with a passage is not sufficient test for determining the value of a work as a whole. Arnold himself insisted that we must judge a poem by the total impression and not by its fragments. But we can further extend this method of comparison from passages to the poems as whole units. The comparative method is an invaluable aid to appreciation of any kind of art. It is helpful not merely thus to compare the masterpiece and the lesser work, but the good with the not so good. ಸೊ ಇದ್ರ ಬಗ್ಗೆ ಇರ್ತಕ್ಕಂಥ ವಿಮರ್ಶೆಯಲ್ಲಿ ಏನು ಹೇಳ್ತಾರಪ್ಪ ಅಂದರೆ, ಏನು ಹೇಳ್ತಾನೆ ರೀ, ಯಾವುದೋ ಒಂದು ಪರ್ಟಿಕ್ಯುಲರ್ ಪೀಸ್ ಆಫ್ ಪ್ಯಾಸೇಜನ್ನು ತೊಗೊಂಡು ಕಂಪೇರ್ ಮಾಡ್ಬೇಕಂತ ಹೇಳ್ತಾನೆ. ಬಟ್ ದ್ಯಾಟ್ ಈಸ್ ನಾಟ್ ಎನಫ್ ಟು ಜಡ್ಜ್ ಎ ವರ್ಕ್. ಒಂದು ವರ್ಕನ್ನು ಜಡ್ಜ್ ಮಾಡ್ತಾರೆ ಅಂದರೆ ಯು ಹ್ಯಾವ್ ಟು ರೀಡ್ ದ ಹೋಲ್ ಬುಕ್, ಹೋಲ್ ಪೋಯಮ್. ಒಂದು ಪೋಯಮ್ ಪೂರ್ತಿ ಓದಿನೇ ನೀವು ಕಂಪೇರ್ ಮಾಡೋಕೆ, ಯಾವುದೋ ಒಂದು ಲೈನ್ ತೊಗೊಂಬಂದು ಇದ್ರ 2 ಲೈನ್ ಜೋಡಿ ಕಂಪೇರ್ ಮಾಡಿದ್ರೆ ಏನಾಗಲ್ಲ, ಅದು ಪರ್ಫೆಕ್ಟಾಗಿ ಕಂಪೇರ್ ಮಾಡೋಕ್ಕಾಗಲ್ಲ ನಮಗೆ. ಸೊ ದ್ಯಾಟ್ ಈಸ್ ವೈ ದ ಕ್ರಿಟಿಕ್ಸ್ ಆಫ್ ದಿಸ್ ಮೆಥಡ್ ಸೇ ದ್ಯಾಟ್ ಇಟ್ ಈಸ್ ನಾಟ್ ಎನಫ್ ಟು ಕಂಪೇರ್ ಓನ್ಲಿ selected passages. So you should take more number of passages or more number of samples from both of the works. ಸೊ ಏನು ಹೇಳ್ತಾರಪ್ಪ ಅಂದರೆ, ಆ್ಯಸ್ ಎ ಹೋಲ್ ಯೂನಿಟ್ ಆಗಿನೇ ತೊಗೋಬೇಕಂತ, ಪ್ಯಾಸೇಜ್ ವೈಸ್ ತೊಗೋಬೇಡ್ರಿ, ಇಡೀ ಹೋಲ್ ಪೋಯಮನ್ನೇ ತೊಗೊಂಬಿಡ್ರಿ, ಅಂದರೆ ಕಂಪ್ಯಾರಿಸನ್ ಅವಾಗ ವ್ಯಾಲ್ಯೂಯಬಲ್ ಆಗುತ್ತೆ ಅಂತ ಹೇಳ್ತಾರೆ ಅವರು. ಮೆಥಡ್ ಈಸ್ ಅನ್ ಇನ್ವ್ಯಾಲ್ಯೂಯಬಲ್ ಏಡ್ ಟು ಅಪ್ರಿಸಿಯೇಷನ್ ಆಫ್ ಎನಿ ಕೈಂಡ್ ಆಫ್ ವರ್ಕ್. ಅದೊಂದು ಒಳ್ಳೆಯ ಏಡ್ ಆಗಬಲ್ಲದು, ಒಳ್ಳೆಯ ಏನಂತೀವಿ ನಾವು, ಸಹಾಯಕ ಅಂಶ, ಏಡ್, ಟೀಚಿಂಗ್ ಏಡ್ಸ್ ಅಂತ ಹೇಳ್ತೀವಿ ನಾವು. ಸಹಾಯಕ ಒಂದು ಪಠ್ಯ ಅಂದರೆ ಬೋಧನೆಗೆ ಸಹಾಯ ಆಗುವಂಥ ಅಂಶಗಳು. ಸೊ ಹಾಗೆ ವಿಮರ್ಶೆಗೆ ಸಹಾಯ ಆಗುವಂಥ ಅಂಶ ಆಗಬಲ್ಲದು ಯಾವುದು, ಈ ಟಚ್ ಸ್ಟೋನ್ ಅಥವಾ ಕಂಪ್ಯಾರಿಟಿವ್ ಮೆಥಡ್ ಅನ್ನುವಂಥದ್ದು. ಇಟ್ ಈಸ್ ಹೆಲ್ಪ್ಫುಲ್ ನಾಟ್ ಮೇರ್ಲಿ ದಸ್ ಟು ಕಂಪೇರ್ ದ ಮಾಸ್ಟರ್ ಪೀಸ್ ಆ್ಯಂಡ್ ದ ಲೆಸ್ಸರ್ ವರ್ಕ್, ಬಟ್ ದ ಗುಡ್ ವಿತ್ ದ ನಾಟ್ ಸೋ ಗುಡ್. ಸೊ ಮಾಸ್ಟರ್ ಪೀಸ್ಗಳ ಜೊತೆನೇ ಕಂಪೇರ್ ಮಾಡ್ಬೇಕಂತೇನಿಲ್ಲ, ಯು ಕ್ಯಾನ್ ಟೇಕ್ ಸಮ್ ಗುಡ್ ವರ್ಕ್ಸ್ ಆಲ್ಸೋ ವಿತ್ ನಾಟ್ ಸೋ ಗುಡ್ ವರ್ಕ್ಸ್. ಸೊ ದಿಸ್ ಈಸ್ ವಾಟ್ ಕಂಪ್ಯಾರಿಟಿವ್ method or touchstone method of Matthew Arnold. So this theory is published in his work Study of Poetry.